ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅಟ್ಟಿ ಗ್ರಾಮದ ಅಟ್ಟಿ ಐಸಿರಿ ನಿಸ್ವಾರ್ಥ ಶಿಕ್ಷಣ ಸೇವಾ ಬಳಗದ ವತಿಯಿಂದ ಇತ್ತೀಚೆಗೆ ಪುಸ್ತಕ ಕುಟೀರ ಉದ್ಘಾಟನೆಗೊಂಡಿತು. ಸಮಾನ ಮನಸ್ಕರೆಲ್ಲ ಸೇರಿ ಊರಿನ ಅಭಿವೃದ್ಧಿಗಾಗಿ ಕೈ ಜೋಡಿಸುತ್ತಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಶೈಕ್ಷಣಿಕ ಕ್ರಾಂತಿ ಮಾಡುತ್ತಿದೆ ಈ ನಿಸ್ವಾರ್ಥ ಸೇವಾ ಬಳಗ. ತಮ್ಮೂರು ಜಾತ್ರೆಯ ಜೊತೆಗೆ ಜಾಗೃತಿ ಆಗಬೇಕೆಂಬ ಉದ್ದೇಶದಿಂದ ಅನೇಕ ಜಾಗೃತಿ ಕಾರ್ಯಕ್ರಮದ ಮೂಲಕ ಈ ವರ್ಷದ ಜಾತ್ರೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ವಿನೂತನವಾಗಿ ಪುಸ್ತಕ ಜೋಳ್ಗಿ ಎಂಬ ಕಾರ್ಯಕ್ರಮದ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಕ್ಕಳೊಂದಿಗೆ ಸಂಚರಿಸಿ ಓದಿಬಿಟ್ಟ ಪುಸ್ತಕಗಳನ್ನು ಕೂಡಿ ಹಾಕಿ ಗ್ರಂಥಾಲಯಕ್ಕೆ ಮೆರುಗು ತಂದಿದ್ದಾರೆ ಮುದ್ದು ಮಕ್ಕಳು. ನಿಜಕ್ಕೂ ಅಟ್ಟಿ ಐಸಿರಿ ನಿಸ್ವಾರ್ಥ ಶಿಕ್ಷಣ ಸೇವಾ ಬಳಗದ ಕಾರ್ಯ ಶ್ಲಾಘನೀಯ ಎನ್ನುತ್ತಿದ್ದಾರೆ ಸ್ಥಳೀಯರು. ಸರ್, ಪ್ರಥಮವಾಗಿ ಶ್ರೀ ಅಟ್ಟಿ ಲಕ್ಕಾಂಬೆ ದುರ್ಗಾಂಬೆ ತಂದೆ ಮಾರುತೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮೂರಲ್ಲಿ ಅಟ್ಟಿ ಜಾತ್ರೆ ನೆರವೇರುತ್ತದೆ. ಈ ಅಟ್ಟಿ ಶಾಲೆಯಲ್ಲಿ ಐಸಿರಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹಮ್ಮಿಕೊಂಡಿದ್ದಕ್ಕೆ ನಾನು ಒಬ್ಬ ಹಳೆ ವಿದ್ಯಾರ್ಥಿ, ಈ ಶಾಲೆಗೆ ಏನು ನಾನು ಸಹಾಯ ಮಾಡ್ಬೋದು ಅಂತ ಹೇಳಿದೆ. ಯೋಚನೆ ಮಾಡಿ ನಾನೊಂದು ಹೇಳಿದೆ, ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಊರಿನ ಹುಡುಗರು ಧಾರವಾಡ, ಹುಬ್ಬಳ್ಳಿ, ಗದಗ ಎಲ್ಲೇ ಓದಬೇಕಾದ್ರೆ ಅವ್ರಿಗೆ ಅಮೌಂಟ್ ಇರ್ತಿರಲಿಲ್ಲ, ತಂದೆ ತಾಯಿ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ನಮ್ಮೂರಲ್ಲೇ ಒಂದು ಸುಸಜ್ಜಿತವಾದ ಒಂದು ಲೈಬ್ರರಿ ಮಾಡಿದರೆ ನಮ್ಮೂರಿನ ಹುಡುಗರು ಮುಂದಕ್ಕೆ ಬರಲ್ಲ. ಈಗ ಸಿಟಿ ಹುಡುಗರಿಗಿಂತ ನಮ್ಮೂರು ಹುಡುಗರು ಮುಂದೆ ಬರ್ಬೋದು ಅಂತ ನಮ್ಮ ಆಲೋಚನೆ ಸರ್. ಓಕೆ, ವಿಶೇಷವಾಗಿ ಈಗ ಈ ಒಂದು ಯೋಜನೆಯ ಒಂದು ಅಡಿಯಲ್ಲಿ ತಾವು ಕೂಡ ಘೋಷಣೆ ಮಾಡಿದ್ರಂತೆ, ತಮ್ಮ ಉದ್ದೇಶ ಏನು ಸರ್? ನಮ್ಮ ಉದ್ದೇಶ ಏನಂದರೆ, ಖುಷಿಲಿದ್ದ ನಮ್ಮ ಹಳೆ ವಿದ್ಯಾರ್ಥಿ ನಾನಾಗಿದ್ದೀವಿ ಶಾಲೆಯಲ್ಲಿ. ನಮ್ಮೂರಿನ ಹುಡುಗರು ಸ್ಪರ್ಧಾತ್ಮಕ ಯುಗದಲ್ಲಿ ಮುಂದೆ ಬರಬೇಕಂದ್ರೆ ನಮ್ಮ ಒಂದು ಸಹಾಯ ಏನಂದರೆ, ಒಂದು ಸುಸಜ್ಜಿತವಾದ ಒಂದು ಲೈಬ್ರರಿ ಕಟ್ಟಿಸಿ ಒಂದು ಜಾಗವನ್ನು ಕೊಡಬೇಕನ್ನೋದು ನಮ್ಮದು ಉದ್ದೇಶ ಇದೆ ಸರ್. ತಾವು ಶಿಕ್ಷಕರು ಅಥವಾ ಶಿಕ್ಷಕಿಯರು ಅವರು ನಮ್ಮ ಪಾಲಕರ ಎಲ್ಲ ಅಟ್ಟಿ ಐಸಿರಿ ಬಳಗ ಮತ್ತು ಗುರುವೃಂದ ಮಾತೆಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಾನು ಮೊದಲ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಒಬ್ಬರಿಂದ ಮಾಡೋದ್ರಲ್ಲಿ ಯಾವುದೇ ಮಾಡಿದ್ರಿ, ನಾವು ಪ್ರಸ್ತಾಪ ಮಾಡಿದ್ವಿ ಒಂದು ಗ್ರಂಥಾಲಯ ಮಾಡೋಣ ಅಂತ ನಮ್ಮೂರು ಬಡ ಮಕ್ಕಳಿಗೆ ಏನಾದ್ರು ನಮ್ಮ ಕೈಲಾದ ಅಳಲಿ ಸೇವೆ ಮಾಡೋಣ. ಕೊಡುವ ದಾನಿಗಳು ಸಾಕಷ್ಟು ಅದರ, ಶಿಕ್ಷಣಕ್ಕೋಸ್ಕರ ಕೊಡೋರು ಸಾಕಷ್ಟು ಅದರ. ಆಗ ಅದಕ್ಕೊಂದು ವೇದಿಕೆ, ಇನ್ನೊಂದು ನಿಸ್ವಾರ್ಥ ಸೇವೆ ಮಾಡುವ ಒಂದು ಕೈಗಳು ಬೇಕು ಅಂತ ಮಾತಾಡಿದಾಗ ಆಗಸ್ಟ್ 15 ದಿವಸ ಒಂದು ಒಳ್ಳೆ ಪ್ರಸ್ತಾಪವನ್ನು ಮಾಡಿದ್ರು. ಅದಕ್ಕೆಲ್ಲ ಗುರಿ ಹಿರಿಯರು ಸುಧನು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ನಿಂತಲ್ಲೇ ನಂದು 500, ನಿಂದ 200, 300, 5,000 ಅಂತ ಹೇಳಿ 30-40,000 ರೂಪಾಯಿ ಆಗಕೊಂಡು ಶಿಕ್ಷಣ ಅಂದ್ಬಿಟ್ಟಿಲ್ಲ ಇವತ್ತೆಲ್ಲ. ನಮಸ್ತೆ ಸರ್, ನಾನು ಕೂಡ ಈ ಶಾಲೆಯಲ್ಲಿ ಹಳೆಯ ವಿದ್ಯಾರ್ಥಿ. ನನ್ನ ಮಕ್ಕಳು ಇದರಲ್ಲಿ ಓದಿದ್ದಾರೆ, ಇದೇ ಶಾಲೆಯಲ್ಲಿ. ನಮ್ಮೂರಾಗ ಒಂದು ಲೈಬ್ರರಿ ಮಾಡಿದ್ರೆ ಸಾಲದು. ಈಗ ಮಹಿಳೆಯರು ಕಾಂಪಿಟೇಷನ್, ಹೆಣ್ಣು ಮಕ್ಕಳು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. 2 ಲೈಬ್ರರಿ ಮಾಡಿದ್ರೆ ಒಂದು ಲಕ್ಕನಗೌಡ ಜಾಗದಾಗ ರೆಡಿ ಆದ್ರೆ ನಾನು ಒಂದು ಜಾಗ ಡೊನೇಟ್ ಮಾಡ್ತೀನಿ. ಅದರ ಪಂಚಾಯತಿ ವತಿಯಿಂದ ಅಲ್ಲಿ ಯಾರು ದಾನಿಗಳಲ್ಲಿ ಕಟ್ಟಿಸಿ ಅದಕ್ಕೆ ಬುಕ್ ಜೋಡಿಸಿ ಕೊಡ್ಬೇಕಂತೇಳಿ ನಾನು ಒಂದು ಜಾಗ ಡೊನೇಟ್ ಮಾಡ್ತೀನಿ. ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನಾನು ಕೂಡ ಹಳೆ ವಿದ್ಯಾರ್ಥಿ ಆಗಿದ್ದು, ಈ ಶಾಲೆಗೆ ಈಗ ನಮ್ಮ ರಮೇಶ್ ಹಳಿಕೆರೆ ಅವರು ಭೂಮಿಯನ್ನು ದಾನ ಮಾಡ್ತಾರೆ. ಅದು ಬಿಲ್ಡಿಂಗ್ ಇದ್ದು ಒಂದು ಹೇಳಿದ್ರು ಸಮಸ್ಯೆ. ಆ ಪಂಚಾಯತಿ ವತಿಯಿಂದ ಒಂದು ಬಿಲ್ಡಿಂಗ್ ಹಾಕ್ಸಿ ಅದೊಂದು ಬಿಲ್ಡಿಂಗ್ ನಾವು ಮಾಡ್ತೀವಿ. ಅಲ್ಲಿಂದ 1 ಲಕ್ಷ ರೂಪಾಯಿ ಬುಕ್ಸನ್ನು ಆ ಮಹಿಳೆಯರೇ ಆಗಲಿ ಅಥವಾ ಬಾಲಕರಿಗೆ ಆಗಲಿ ಆ ಬುಕ್ಸ್ ಕೊಡಲಿಕ್ಕೆ ನಾವು ತೀರ್ಮಾನ ತೆಗೆದು ಮಾಡಿಕೊಡ್ತೀವಿ. ಓಕೆ ಸರ್, ವಿಶೇಷವಾಗಿ ಇವತ್ತು ಶ್ರೀ ಲಕ್ಕಾಂಬೆ ದುರ್ಗಾಂಬೆ ಒಂದು ಜಾತ್ರೆ ಪ್ರಯುಕ್ತ ನಾವು ಸಹಿತ ವಿನೂತನ ಕಾರ್ಯಕ್ರಮ ಹಾಕೋಬೇಕಂತ ಪ್ಲಾನ್ ಮಾಡಿದ್ವಿ. ಸುಮಾರು ನಾವು ಬಂದು ಇಲ್ಲಿ 2006 ಈ ಕಡೆ ಬಂದಿದ್ದೆ ನಾನು ಇಲ್ಲಿಂದ. ನಂತರ ಈ ಒಂದು ಪರಿಸ್ಥಿತಿ ನೋಡ್ಲಿಕ್ಕಾಗಲಿ ಇಲ್ಲಿಯ ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಭಾಳ ಹಿಂದುಳಿದ ಗ್ರಾಮ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಗ್ರಾಮದ ಗುರು ಹಿರಿಯರು, ಶಿಕ್ಷಣ ಪ್ರೇಮಿಗಳು ಅದಕ್ಕೆ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಹೆಚ್ಚು ಒತ್ತನ್ನು ಕೊಟ್ಟು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಂತಕ್ಕಂಥ ಒಳ್ಳೆಯ ಭಾವನೆಯನ್ನು ಬೆಳೆಸ್ಕೊಂಡಿದ್ದಾರೆ. ನಾವು ಸಹಿತ ಅವರಿಗೆ ಒಂದು ಪೂರಕವಾಗಿ ನಾವು ಸೇವೆ ಮಾಡಬೇಕಂತಕ್ಕಂಥ ದೃಷ್ಟಿಯಿಂದ ನಾವು ಈ ಒಂದು ಹಟ್ಟಿ ಗ್ರಾಮದಲ್ಲಿ ಎಲ್ಲ ಗುರು ಹಿರಿಯರ ಮತ್ತು ಹಟ್ಟಿ ಐಸಿರಿಯ ಒಂದು ಬಳಗದ ವತಿಯಿಂದ ಒಂದು ಗ್ರಂಥಾಲಯವನ್ನು ಮಾಡಬೇಕಂತಕ್ಕಂಥ ಒಂದು ವಿಚಾರವನ್ನು ದ್ಯಾಮಣ್ಣ ಅವರು ನಾವೆಲ್ಲ ಕೂಡ ಮಾತಾಡಿದ್ವಿ. ಇದಕ್ಕೆ ಪೂರಕವಾಗಿ ಗ್ರಾಮದ ಎಲ್ಲರೂ ನಮಗೆ ಸಹಕಾರ ನೀಡಿದರು. ಈ ಒಂದು ಉದ್ದೇಶದಿಂದ ಹಟ್ಟಿ ಐಸಿರಿಯ ಒಂದು ಬಳಗದಿಂದ ಒಂದು ಡಿಜಿಟಲ್ ಲೈಬ್ರರಿಯನ್ನು ಮಾಡಬೇಕು. ಈ ಮುಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಈ ಒಂದು ಹಟ್ಟಿ ಗ್ರಾಮದ ಯುವಕರು ಯುವತಿಯರು ಒಂದು ಗ್ರಾಮದ ಒಂದು ಮೂಲಕ ಸ್ಪರ್ಧೆಯಲ್ಲಿ ಭಾಗವಹಿಸಿ
ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಅಂತಕ್ಕಂಥ ಒಂದು ಕನಸನ್ನ ಈ ನಮ್ಮ ಗ್ರಾಮದ ಗುರು ಹಿರಿಯರು ಇಟ್ಕೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಸಹಿತ ಈ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇದಕ್ಕೊಂದು ಸಹಕಾರವಾಗಿ ಇವತ್ತು ಗ್ರಂಥಾಲಯವನ್ನು ನಾವು ಉದ್ಘಾಟನೆ ಮಾಡಿಕೊಂಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದು ಒಳ್ಳೆಯ ಒಂದು ಡಿಜಿಟಲ್ ಲೈಬ್ರರಿ ಆಗಿ ಮಕ್ಕಳಿಗೆ ಒಳ್ಳೆಯ ರೀತಿಯ ಒಂದು ಸೇವೆಯನ್ನ ಬೆಳಕಿನ ಅರಿವನ್ನು ಕೊಡ್ತಕ್ಕಂಥ ಒಂದು ದೃಷ್ಟಿಯನ್ನ ಈ ಗ್ರಂಥಾಲಯ ಹೊಂದಿದೆ ಅಂತಕ್ಕಂಥ ಭಾವನೆ ಹೇಳ್ತೀನಿ. ಸ್ಪರ್ಧಾತ್ಮಕದಲ್ಲಿ ನಮ್ಮ ಗ್ರಾಮದ ಮಕ್ಕಳು IAS, KS, UPSC ಅನೇಕ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಗ್ರಾಮ ದೇಶನ ತರಬೇಕು. ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ಗ್ರಾಮಕ್ಕೂ ಯಾವ ಊರಿಗೂ ನಾವು ಕಡಿಮೆ ಅಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನ ಈ ನಮ್ಮ ಗ್ರಾಮದ ಮಕ್ಕಳು ಹೊಂದಿದ್ದಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡ್ವಿ. ಅದಕ್ಕೆ ಪೂರಕವಾಗಿ ಎಲ್ಲ ಗ್ರಾಮದ ಗುರು ಹಿರಿಯರು ಇದಕ್ಕೆ ಸಹಕಾರವನ್ನು ನೀಡ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಿ ಬಯಸ್ತೇನೆ. ಜ್ಞಾನ ಯಾರ ಸತ್ತು ಅಲ್ಲ, ನಿರಂತರ ಅಧ್ಯಯನ, ಕಠಿಣ ಪರಿಶ್ರಮ, ಶಿಕ್ಷಣವೇ ಶಾಂತಿ.